ಓಂ ಧ್ಯಾನಾವಧೂತಾಖಿಲ ಕರ್ಮ ಬಂಧ ಚಿರಂ ಚಿದಾನಂದ ನಿಮಗ್ನ ಚೇತಾಃ ಷಡಕ್ಷರನ್ಯಾಸ ಸಮಾಹಿತಾತ್ಮ ಶೈವೇನ ಕುರ್ಯಾತ್ ಕವಚೇನ ರಕ್ಷಾಂ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಕರ್ಕ ರಾಶಿಗೆ ಈ ತಿಂಗಳು ಅಷ್ಟೊಂದೇನು ಉತ್ತಮವಾಗಿಲ್ಲ. ಮಾನಸಿಕವಾಗಿ ಸ್ವಲ್ಪ ದುಃಖವನ್ನ ಹೊಂದುವಂತಹ ಮಾಸ. ಶನಿ ತನ್ನ ವಕ್ರತ್ವವನ್ನು ಪಡೆದು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶನಿ ಗೋಚಾರದಲ್ಲಿ ವಕ್ರಿಯಾಗಿ 8ನೇ ಮನೆ ಕಡೆಗೆ ಮುಖ ಮಾಡಿರೋದ್ರಿಂದ ತಾತ್ಕಾಲಿಕವಾಗಿ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಕರ್ಕ ರಾಶಿಯವರಿಗೆ ಒಂದು 130 ದಿನಗಳ ಕಾಲ ಬರುತ್ತೆ. ಎಲ್ಲಿವರೆಗೂ ಅಂತಂದ್ರೆ ಡಿಸೆಂಬರ್ 9ನೇ ತಾರೀಕಿನವರೆಗೂ ಅದೊಂದು ಅಪ್ಲೈ ಆಗುತ್ತೆ. ಅದು ತುಂಬಾನೇ ಇಂಪಾರ್ಟೆಂಟ್, ನೀವು ತಿಳ್ಕೋಬೇಕು. ಹಾಗಾಗಿ ತಾತ್ಕಾಲಿಕವಾಗಿ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಕರ್ಕ ರಾಶಿಯವರಿಗೆ ಬೀಳುತ್ತೆ ಅನ್ನುವಂಥದ್ದಾದ್ರೆ ಖಂಡಿತವಾಗಲೂ ನೀವು ಆಗಸ್ಟ್ 1ನೇ ಶನಿವಾರದಿಂದನೇ ಪ್ರಾರಂಭ ಮಾಡಬೇಕು. ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇನ್ನೂ ಒಂದು 4 ತಿಂಗಳು ಅಥವಾ 4-5 ತಿಂಗಳು ನೀವು ಅಭ್ಯಾಸ ಮಾಡ್ಕೋಬೇಕು. ಹಾಗಾಗಿ ಶನಿ ಬಂದು ಅಷ್ಟಮ ಶನಿ ಪ್ರಭಾವಕ್ಕೆ ನೀವು ತಾತ್ಕಾಲಿಕವಾಗಿ ಒಳಗಾಗ್ತೀರಾ ಅಂತಂದ್ರೆ ಖಂಡಿತವಾಗಲೂ ಶನೇಶ್ವರನ ದರ್ಶನ, ಸ್ವಲ್ಪ ಉದ್ಯೋಗದ ನಿಮಿತ್ತವಾಗಿ, ಉದ್ಯೋಗ ಅಂತಂದ್ರೆ ನಿಮಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು, ಮನಸ್ಸಿಗೆ ಬೇಸರ ಆಗುವಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಕಾರಣ ಕರ್ಮಕಾರಕ, ಉದ್ಯೋಗಕ್ಕೆ ಅಧಿಪತಿ ಯಾರು ಅಂದ್ರೆ ಶನಿ. ಆದ್ದರಿಂದ ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ರಾಶಿಯಿಂದ 1ನೇ ತಾರೀಕು ಶುಕ್ರ ಬಂದು, ಅಂದ್ರೆ ಆಗಸ್ಟ್ 1ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಪ್ರವೇಶವಾಗಿ ನೀಚ ಸ್ಥಾನಕ್ಕೆ ಬರ್ತಾರೆ. ನೀಚ ಸ್ಥಾನ ಅಂದ್ರೆ ಡೆಬಿಲೇಟೆಡ್ ಪೊಸಿಷನ್, ಅಂದ್ರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನೀಚ ಸ್ಥಾನ ಅಂದ್ರೆ 0% ಅಂತ ಹೇಳ್ಬೋದು. ಯಾವಾಗ ಕರ್ಕ ರಾಶಿಯವರಿಗೆ ಶುಕ್ರ 0% ಆಗ್ತಾರೋ, ಈ ತಿಂಗಳು ಪೂರ್ತಿ 0% ಇರ್ತಾರೆ. ಕರ್ಕ ರಾಶಿಯವರಿಗೆ ಚತುರ್ಥ ಭಾವ 4ನೇ ಸ್ಥಾನವನ್ನ ನಾವು ಸುಖ ಸ್ಥಾನ ಅಂತ ಕರಿತೀವಿ. ಸುಖ ಜಾಸ್ತಿ ಇರೋದಿಲ್ಲ, ಹೆಚ್ಚು ಲಕ್ಸುರಿ ಫೀಲ್ ಮಾಡೋಕ್ಕಾಗಲ್ಲ. ಹಾಗೆ ಲಾಭ ಸ್ಥಾನಾಧಿಪತಿ ಅವರೇ, ಹಾಗಾಗಿ ಲಾಭಗಳನ್ನ ಹೆಚ್ಚು ಪಡೀಲಿಕ್ಕಾಗಲ್ಲ. ಬಹಳಷ್ಟು ಕನ್ಫ್ಯೂಷನ್ಸು, ಬಹಳಷ್ಟು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ನಿಮಗೆ ಸಿಗುವಂತಹ ಲಾಭವನ್ನ ಹೆಚ್ಚು ಉಳಿಸಿ ಕಂಜೂಸಾಗಕ್ಕೆ ಪ್ರಯತ್ನ ಪಡಿ. ಕರ್ಕಾಟಕ ರಾಶಿಯವರು ಹಣದ ವ್ಯವಹಾರದಲ್ಲಿ ಹೆಚ್ಚಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಾಗರೂಕತರಾಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಪರಿಹಾರ ಬೇಕಾ ಅಂತಂದ್ರೆ ಶುಕ್ರನಿಗೆ, ಶುಕ್ರ ಅಂದ್ರೆ ದೇವಿ ಅಂತ ಹೇಳ್ತೀವಿ, ಅಮ್ಮನವರು. ಹಾಗಾಗಿ ಅಮ್ಮನವರ ದರ್ಶನ, ಅಮ್ಮನವರ ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಸಾಧ್ಯವಾದಷ್ಟು ಲಲಿತಾ ಸಹಸ್ರನಾಮ ಅಥವಾ ಸೌಂದರ್ಯ ಲಹರಿ, ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನೀವು ಹೇಳಿ ಅಥವಾ ಕೇಳಿ. ಕರ್ಕಾಟಕ ರಾಶಿಯವರು ಕಂಪಲ್ಸರಿ ಇದನ್ನ ಮಾಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡಿ. ಸುಖಸ್ಥಾನ ಲಾಭಸ್ಥಾನಕ್ಕೆ ಅಧಿಪತಿ ಶುಕ್ರ ನೀಚ ಸ್ಥಾನಕ್ಕೆ ಬಂದು 0% ಅಲ್ಲಿ ಇರ್ತಾರೆ. ಇನ್ನು ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ಗುರು ನಿಮಗೆ ಹೆಚ್ಚು ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದು ಮಾಡಲ್ಲ. ಹಾಗಾಗಿ ಅವರು ನ್ಯೂಟ್ರಲ್ ಸಿಸ್ಟಮ್ ಇರ್ತಾರೆ. ಜನ್ಮ ಗುರು ಅಂತ ಹೇಳ್ತೀವಿ ನಾವು ಕರ್ಕಾಟಕ ರಾಶಿಯವ್ರಿಗೆ. ಹಾಗಾಗಿ ಆದಷ್ಟು ಕರ್ಕಾಟಕ ರಾಶಿಯವರು ಸ್ವಲ್ಪ ಸಾವಧಾನವಾಗಿರಿ, ಎಚ್ಚೆತ್ಕೊಳ್ಳಿ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೋದು ನಾನು. ಅಂದ್ರೆ ಗುರುವಿಂದ ಕೆಟ್ಟದ್ದಾಗಲ್ಲ, ಆಗ ಗುರು ಶಾಂತಿ ಪೂಜೆಗಳು ಬೇಕಾಗಿಲ್ಲ. ಈಗೇನಾಗಿದೆ ಅಂದ್ರೆ ಈ ತಿಂಗಳು ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯವ್ರಿಗೆ ಸುಮಾರು ನನ್ನ ಪ್ರಕಾರ ಒಂದು 6 ಗ್ರಹಗಳು ಅಷ್ಟೊಂದೇನು ಉತ್ತಮವಾದಂತಹ ಫಲ ಅನ್ನುವಂಥದ್ದು ಕೊಡ್ತಾ ಇಲ್ಲ. ಯಾವಾಗ ಕೊಡ್ತಾ ಇಲ್ವೋ ಅದಕ್ಕೆ ಪರಿಹಾರಗಳನ್ನು ಹುಡ್ಕೋಬೇಕು. ಅದರ ಸಂಬಂಧಪಟ್ಟ ಹಾಗೆ ನೀವು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇನ್ನು ನೋಡಿ, 2ನೇ ತಾರೀಕು ಕುಜ ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಗೆ ಬಂದು ಕುತ್ಕೋತಾರೆ. 12ನೇ ಮನೆ ಅಂದ್ರೆ ವ್ಯಯಸ್ಥಾನ. ನಿಮಗೇನು ಕರ್ಕಾಟಕ ರಾಶಿಯವರಿಗೆ 5ನೇ ಮನೆ ಸ್ಥಾನಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಸಂತಾನ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ, ಹಾಗೂ ದಶಮ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ. ವೃತ್ತಿಯಲ್ಲಿ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ ವೃತ್ತಿ ಸಮಸ್ಯೆಗಳು ಬರ್ಬೋದು ಅಂತ. ಈಗ ದಶಮ ಸ್ಥಾನ ಅಂತಂದ್ರೆ ಹೌಸ್ ಆಫ್ ಜಾಬ್ ಅಂತ ಕರಿತೀವಿ. ದಶಮ ಸ್ಥಾನಾಧಿಪತಿನೂ ವ್ಯಯಸ್ಥಾನಕ್ಕೆ ಬಂದಿದ್ದಾರೆ, ನಷ್ಟ ಸ್ಥಾನಕ್ಕೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿನೂ ನಷ್ಟ ಸ್ಥಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅಷ್ಟೊಂದೇನು ಉತ್ತಮವಾಗಿಲ್ಲ ಕರ್ಕಾಟಕ ರಾಶಿಯವರಿಗೆ.
ಉದ್ಯೋಗದಲ್ಲಿ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗುವಂತ ಸಾಧ್ಯತೆಗಳು ಲಕ್ಷಣಗಳು ತುಂಬಾನೇ ಕಾಣ್ತಾ ಇದೆ. ಹಾಗಾಗಿ ಕುಜನನ್ನ ಬಲ ಮಾಡೋದಕ್ಕೆ ನೀವು ಆದಷ್ಟು ಕೂಡ 25ನೇ ತಾರೀಕು ಅಂಗಾರಕ ಚತುರ್ಥಿ ಅಂತ ಬರುತ್ತೆ. ಅಂಗಾರಕ ಚತುರ್ಥಿ ಅಂತಂದ್ರೆ ಅವತ್ತು ಜಯಂತಿ ಅಂತ ಹೇಳ್ತೀವಿ. ಚತುರ್ಥಿ ಅನ್ನೋದಕ್ಕಿಂತ ಅಂಗಾರಕ ಜಯಂತಿ ಅಂತ ಹೇಳ್ತೀವಿ. ಅಂಗಾರಕ ಜಯಂತಿ ದಿನ ನೀವು ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ಅಥವಾ ನವಗ್ರಹಗಳಲ್ಲಿ ದಕ್ಷಿಣ ಕಡೆ ಮುಖ ಮಾಡಿ ನಿಂತಿರ್ತಕ್ಕಂಥ ಕುಜಗ್ರಹವನ್ನ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಮುಖ್ಯ. 25ನೇ ತಾರೀಕು ಅಂಗಾರಕ ಜಯಂತಿ ದಿನ ನೀವು ಹೋಗಿ ದರ್ಶನ ಮಾಡೋದ್ರಿಂದ ಕುಜನಿಂದ ಬರಬಹುದಾದಂಥ ಸಮಸ್ಯೆಗಳನ್ನ ದೂರ ಮಾಡಿಕೊಂಡು ಒಂದು ಅದೃಷ್ಟದ ಒಂದು ದಿನಗಳನ್ನ ಕಾಣಲಿಕ್ಕೆ ನಿಮಗೆ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಹೇಗೆ ಅಂತಂದ್ರೆ ಸದಾಕಾಲ ಧ್ಯಾನ ಮಾಡ್ತಾ ಇರಿ, ಸುಬ್ರಹ್ಮಣ್ಯನ ಧ್ಯಾನ, ಅದು ತುಂಬಾ ಒಳ್ಳೇದು. ಇನ್ನು 17ನೇ ತಾರೀಕು ರವಿ, ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ನೋಡಿ. ಈ ತಿಂಗಳು ಚಂದ್ರ, ಬುಧ, ಕುಜ, ಗುರು, ಶುಕ್ರ, ಶನಿ, ರಾಹು, ಕೇತು ಈ 8 ಗ್ರಹಗಳು ನಿಮ್ಮನ್ನ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಕೂಡ ನಿಮ್ಮನ್ನ ಕಾಪಾಡುವಂತಹ ಗ್ರಹ ಯಾವುದು ಅಂತಂದ್ರೆ ಅದು ಸೂರ್ಯ ಮಾತ್ರ. ಯಾಕೆಂತಂದ್ರೆ 17ನೇ ತಾರೀಕು ಸೂರ್ಯ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗಿ ಸ್ವಕ್ಷೇತ್ರದಲ್ಲಿ ಕುತ್ಕೊಂಡು ವಿಶೇಷವಾದಂತಹ ಫಲವನ್ನ ಕೊಡ್ತಾ ಇರ್ತಾರೆ. ಸ್ವಂತ ಮನೆಯಲ್ಲಿ ಸೂರ್ಯ ಇದ್ದಾಗ ಅದು ದ್ವಿತೀಯ ಸ್ಥಾನ. ಹಾಗಾಗಿ ಕುಟುಂಬದಲ್ಲಿ ವೃದ್ಧಿ, ಧನ ವೃದ್ಧಿ, ಮತ್ತೆ ವಿಶೇಷವಾಗಿ ನಿಮ್ಮ ಒಂದು ವಾಕಲ್ಲಿ ಅಂದ್ರೆ ಮಾತಲ್ಲಿ ಬಲ, ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ. ಈ 4 ಕೂಡ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಕೊಡ್ತಾನೆ. ಹಾಗಾಗಿ 17ನೇ ತಾರೀಕುವರೆಗೂ ಒಂದು ಸ್ವಲ್ಪ ಹುಷಾರಾಗಿರಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆಫ್ಟರ್ 17th ನಿಮ್ಗೆ ಭಗವಂತನಾಗಿರ್ತಕ್ಕಂಥ ಸೂರ್ಯ ನಿಮ್ಗೆ ಅನುಗ್ರಹನ ಮಾಡ್ತಾನೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನೇ ಹೇಳೋದು, ಭಗವಂತ ಒಂದ್ ಕಡೆ ಕೆಟ್ಟದ್ದಿಟ್ಟಿದ್ರೆ ಒಂದ್ ಕಡೆ ಒಳ್ಳೇದಿಟ್ಟಿರ್ತಾನೆ. ಕೆಟ್ಟದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಒಳ್ಳೇದು ಏನಾಗುತ್ತೆ ಅಂತದ್ರ ಬಗ್ಗೆ ಚಿಂತನೆ ಮಾಡಿ ಆ ದಾರಿಯಲ್ಲಿ ಹೋಗುವಂಥದ್ದು ನಮ್ಗೆ ಬಹಳ ಮುಖ್ಯ. ಇನ್ನು ದ್ವಿತೀಯದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು, ಅದು ನಿಮ್ಗೆ ಈ ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ, ಈ ಡಿಸೆಂಬರ್ ವರ್ಗೂ ಇರುತ್ತೆ. ಅದ್ರೇನು ದೊಡ್ಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಈ ತಿಂಗಳು ವಾಹನ ಖರೀದಿ ಮಾಡೋದು ಬೇಡ, ವಾಹನದಲ್ಲಿ ಎಚ್ಚರವಾಗಿರಿ, ಅದು ತುಂಬಾ ಇಂಪಾರ್ಟೆಂಟು. ಒಂದು ಹಂತಕ್ಕೆ ಏನಪ್ಪಾ ಅಂದ್ರೆ ಬುಧನು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಹೇಗೆ ಅಂತಂದ್ರೆ 5ನೇ ತಾರೀಕು ಬುಧ ಬಂದು ನಿಮ್ಮ ಒಂದು ಮನೆಗೆ ಬರ್ತಾರೆ. 5ನೇ ತಾರೀಕು ನಿಮ್ಮ ಕರ್ಕಾಟಕ ರಾಶಿಯ ಮನೆಗೆ ಬರ್ತಾರೆ. ಒಂದು 50% ಪಾಸಿಟಿವ್ ಆಗ್ತಾರೆ. 22ನೇ ತಾರೀಕು ಮುಂದಿನ ಮನೆಗೆ ಹೋಗಿ ಬುಧಾದಿತ್ಯ ಯೋಗವನ್ನ ಕ್ರಿಯೇಟ್ ಮಾಡಿ ಸ್ಟೆಬಿಲಿಟಿಯನ್ನ ಕೊಡ್ತಾರೆ. ಹಾಗಾಗಿ ಆಗಸ್ಟ್ 1ನೇ ತಾರೀಕಿಂದ 17ನೇ ತಾರೀಕುವರೆಗೂ ಚೆನ್ನಾಗಿರಲ್ಲ. ಆಗಸ್ಟ್ 17ನೇ ತಾರೀಕಿಂದ 22ನೇ ತಾರೀಕು ಒಂದು ಹಂತಕ್ಕೆ ಪಾಸಿಟಿವ್ ಇರುತ್ತೆ. ಆಗಸ್ಟ್ 22ನೇ ತಾರೀಕು ನಂತರ ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆ ಉತ್ತಮವಾದ ಸಂದರ್ಭ ಅನ್ನೋದು ಕಾಣಬಹುದು. ಇನ್ನು ಜನರಲೈಸ್ ಆಗಿ ಹೇಗಿದೆ ಅನ್ನುವಂತ ತಿಳ್ಕೊಳ್ಳೋಣ. ನೋಡಿ, ಆಗಸ್ಟ್ 12 ಜ್ಯೋತಿರ್ಭೀಮೇಶ್ವರ ವ್ರತ ಇದೆ. ಒಳ್ಳೆ ಗಂಡ ಸಿಗ್ಲಿ ಅಂತೇಳಿ ಹೆಣ್ಮಕ್ಳು ಪೂಜೆ ಮಾಡಿ, ಮದುವೆ ಆಗಿರೋರು ಗಂಡನಿಗೆ ಭೀಮನಂತ ದೇಹ ಸಿಗ್ಲಿ ಅಂತ ಪೂಜೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.